ಜೈ ಜೈ ಕುಮಾರ ಪರ್ವತ ಬಂದೇ ಬಿಡ್ತು ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ತಂದಿರೋದು ಕುಮಾರ ಪರ್ವತದ ಚಾರಣ. ಸೊ ಇದೇ ವರ್ಷದ ನವೆಂಬರ್ 29ಕ್ಕೆ ನಾನು ಮತ್ತು ನನ್ನ 4 ಗೆಳೆಯರೊಟ್ಟಿಗೆ ಕುಮಾರ ಪರ್ವತ ಚಾರಣ ಮಾಡಿರೋದು. ಇದನ್ನು 2 ಭಾಗದಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಉದ್ದ ಇದೆ ಈ ನಮ್ಮ ಚಾರಣ. ಅದಕ್ಕೋಸ್ಕರ ಈಗ ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡ್ತಾಯಿದ್ದೀನಿ. ಈ ಸದ್ಯಕ್ಕೆ ಇದು ಪಾರ್ಟ್ 1, ಇದಾದಮೇಲೆ ಇನ್ನೊಂದು ಪಾರ್ಟ್ 2 ಮಾಡ್ತೀನಿ. ಯಾಕಂದರೆ ಮನಸ್ಸು ಬರ್ತಾ ಇಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಕಟ್ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ. ಯಾಕೆಂದರೆ ಆ ಒಂದು ಸುಂದರ ಕ್ಷಣಗಳನ್ನು ಎಲ್ರಿಗೂ ತೋರಿಸ್ಬೇಕು, ಹಾಗೆ ನಾನು ಸಮಯ ಸಿಕ್ಕಾಗ ಮತ್ತೆ ರಿವೈಂಡ್ ಮಾಡಿಕೊಂಡು ಅದನ್ನು ಅನುಭವಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೀನಿ. ಬನ್ನಿ, ಹೇಗಿದೆ ನಮ್ಮ ಜರ್ನಿ ನೋಡೋಣ. ಮಾರ್ನಿಂಗ್. ಸೊ ಬೆಳಗಿನ ಜಾವಕ್ಕೆ ಸ್ವಾಗತ ಎಲ್ರಿಗೂ. ಇವತ್ತು ಶನಿವಾರ, ನವೆಂಬರ್ 29. ಸೊ ನಾನು ಇವಾಗಿರೋದು ಸೋಮವಾರಪೇಟೆ ಯಾಕೆ ಬಂದಿರೋದು ಅಂದರೆ ಒಂದು ಟ್ರೆಕ್ಕಿಗೆ ಬಂದೆ. ಎನಿಥಿಂಗ್ ಕಾಫಿ. ಇವಾಗ ಬೆಳಿಗ್ಗೆ 3:45 ಬೆಂಗಳೂರಿಂದ ಬಂದ್ವಿ. ಕಾಫಿ ನೋಡೋಣ ಇಲ್ಲಿ. ಚೆನ್ನಾಗಿ ಹಟ್ಟಿ ತುಂಬಿಕೊಂಡಿದೆ, ಹಂಗಾಗಿ ನಾಯ್ಸ್ ಕಡಿಮೆ ಆಗಿದೆ ಬಸ್ಸಲ್ಲಿ. ಇಲ್ಲ ಅಂದರೆ ನೋಡ್ಬೇಕಿತ್ತಲ್ಲ. ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ನಾವು ಬೆಳಿಗ್ಗೆ ಸೋಮವಾರಪೇಟೆಗೆ ಬಂದ್ವಿ, ಕುಮಾರ ಪರ್ವತ ಚಾರಣಕ್ಕೆ ಬಂದಿದ್ವಿ. ರಾತ್ರಿ ಓವರ್ನೈಟ್ ಜರ್ನಿ ಮಾಡಿ ಸೋಮವಾರಪೇಟೆಗೆ ಬಂದು ಅಲ್ಲೊಂದು ಜೀಪನ್ನು ಹೈರ್ ಮಾಡಿದ್ವಿ. ಹೈರ್ ಮಾಡಿ ಇವಾಗ ಬೀಡಳ್ಳಿ APC ಅಲ್ಲಿ ಇದ್ವಿ. ಇಲ್ಲಿ ಎಲ್ಲ ಚೆಕ್ಕಿಂಗ್ ಆಗುತ್ತೆ. ಚೆಕ್ಕಿಂಗ್ ಆಗ್ಬಿಟ್ಟು ಆಮೇಲೆ ಮತ್ತೆ ಮುಂದೆ ಏನಂತ ಪ್ಲಾಸ್ಟಿಕ್ದ ಕವರ್ ಇದೆ ಒಂದು ಬಟ್ಟೆದು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕುಮಾರ ಪರ್ವತ ಚಾರಣಕ್ಕೆ ಬರ್ಬೇಕಾದ್ರೆ ನೀವು ಯಾವುದೇ ಥರದ್ದು ಬಿಸ್ಕೆಟ್ ಪ್ಯಾಕೆಟು, ಚಿಕ್ಕಿ ಪ್ಯಾಕೆಟು, ಗ್ಲೂಕೋಸ್ ಪ್ಯಾಕೆಟು ಅಥವಾ ಯಾವುದೇ ಥರದ್ದು ಪ್ಲಾಸ್ಟಿಕ್ಕನ್ನು ಬಿಡ್ತಾ ಇಲ್ಲ. ಇಲ್ಲಿ ಎಲ್ಲ ನೀಟಾಗಿ ಚೆಕ್ ಮಾಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಯಾವುದನ್ನು ಮೇಲೆ ಇವನ್ ನಾವು ಮೊಸರು ಪ್ಯಾಕೆಟ್ ತಗೊಂಡ್ಬಂದಿದ್ವಿ, ಅದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಂಡು ಆಮೇಲೆ ಹೋದ್ವಿ. ಸೊ ತುಂಬ ಚೆನ್ನಾಗಿ ಚೆಕ್ಕಿಂಗ್ ನಡೀತಾ ಇದೆ. ನಾನು ಈ ಒಂದು ಬೀಡಳ್ಳಿ ಕುಮಾರ ಪರ್ವತ 2014ರಲ್ಲಿ ಇರ್ಬೇಕು ಕೊನೆಯದು. ಹಿಂದೆ ಕಾಣಿಸ್ತಾ ಇದೆ ನೋಡಿ, ಅದೇ ಕುಮಾರ ಪರ್ವತ. ಅಲ್ಲಿಗೆ ಹೋಗ್ತೀವಿ. APCಲೆಲ್ಲ ನೀಟಾಗಿ ಚೆಕ್ಕಿಂಗ್ ನಡೀತಾ ಇದೆ. ಹಾಂ ಸರ್, ನನ್ನ ಹೆಸರು ಶಂಕರ್ ಅಂತೇಳಿ. ನಾನು ಅರಣ್ಯ ಸಿಬ್ಬಂದಿ. ಸುಮಾರು 18 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಅದೇ ಕುಮಾರ ಪರ್ವತ. ಮಡಿಕೇರಿಯವರು ಪುಷ್ಪಗಿರಿ ಅಂತ ಹೇಳ್ತಾರೆ, ದಕ್ಷಿಣ ಕನ್ನಡ ಕುಮಾರ ಪರ್ವತ ಅಂತ ಹೇಳ್ತಾರೆ. ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ ಬೆಟ್ಟಕ್ಕೆ. ನೀವು ಹೋಗೋ ಮಧ್ಯದ ಇದರಲ್ಲಿ ಒಂದು ದೊಡ್ಡ ಬಂಡೆಗಳು, 2 ಬಂಡೆಗಳು ಸಿಗ್ತವೆ. ಒಂದು ಬಂಡೆನ ಲೆಫ್ಟ್ ಸೈಡ್ ಹತ್ತಬೇಕು, ಹಗ್ಗ ಕಟ್ಟಿದ್ದೀವಿ. ಇನ್ನೊಂದು ಬಂಡೆನ ರೈಟ್ ಸೈಡ್ ಹತ್ತಬೇಕು. ಯಾಕೆಂದ್ರೆ ಹಿಮ ಬಿದ್ದಿರುತ್ತೆ, ಪಾಚಿ ಕಟ್ಟಿರುತ್ತೆ, ಜಾರುತ್ತೆ. ಆಮೇಲೆ ನೀವು ಹೋಗ್ಬೇಕಾದ್ರೆ ಹಗ್ಗ ಕಟ್ಟಿದ್ದೀವಿ ಒಂದಕ್ಕೆ. ಮುಖ್ಯವಾಗಿ ಏನಂದ್ರೆ ಪ್ಲಾಸ್ಟಿಕ್ ಫುಲ್, ಒಂದು ಪ್ಲಾಸ್ಟಿಕ್ ಸಹ ಒಳಗೆ ಬಿಡ್ತಾ ಇಲ್ಲ. ನೀವು ಬಿಸ್ಕೆಟ್ ಅಥವಾ ಬಿಸ್ಕೆಟ್ ಕವರ್ ಆಗಲಿ ಅಥವಾ ಮೊಸರು ಪ್ಯಾಕೆಟ್ ಆಗಲಿ ಯಾವ್ದು ತರ್ತ ಬಿಡ್ತಾ ಇಲ್ಲ. ಚಾಕ್ಲೇಟ್ ಕವರು ಯಾವುದು ಒಂದು ಪ್ಲಾಸ್ಟಿಕ್ ಒಳಗೆ ಬಿಡ್ತಾ ಇಲ್ಲ. ಹೌದು, ಎಲೆಕ್ಟ್ರಾನ್ಸ್ ಅದನ್ನು ಬಿಡ್ತಾ ಇಲ್ಲ. ಆಮೇಲೆ ನೀರು ಬಾಟ್ಲಲ್ಲಿ ನೀವು ಸ್ಟೀಲ್ ಬಾಟ್ಲಿಗಳನ್ನ ತರಬೇಕು, ಮತ್ತೆ ಟಿಫಿನ್ ಕ್ಯಾರಿಯರ್ ತರಬೇಕು. ಟಿಫಿನ್ ಕ್ಯಾರಿಯರ್ ಒಳಗೆ ನಿಮ್ಮ ಏನು ತಿಂಡಿ ಏನಿದೆ ಹಾಕೊಂಡು ಹೋಗ್ಬೇಕು, ಬಿಡ್ತಾ ಇಲ್ಲ. ಮೈನ್ ಆಗಿ ಇಲ್ಲಿ ನೀವು ಹೋಗ್ಬೇಕಾದ್ರೆ ಯಾವುದೇ ಗಿಡ ಸಸ್ಯಗಳು ಮುಟ್ಟಂಗಿಲ್ಲ. ಮಲೆ ಅಂಗಾರ ಅಂತ ಹೇಳ್ಬಿಟ್ಟು ಒಂದು ಸಸ್ಯ ಇದೆ, ಅದು ಗೊತ್ತಾಗಲ್ಲ. ತುರಿಕೆ ಬಂದು ಜ್ವರ ಬಂದು ನಡೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಮಧ್ಯದಲ್ಲಿ 2 ಕಡೆ ನೀರು ಸಿಗುತ್ತೆ ಅಷ್ಟೇ ನಿಮಗೆ. ಮತ್ತೆ ನೀರು ಅಲ್ಲೇ ತುಂಬಿಸ್ಕೊಬಿಟ್ಟು 3 ಕಿಲೋಮೀಟರ್ ನೀರು ಸಿಗುತ್ತೆ. ಅದೇ ಸೀಟ್ ಹಾಕಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ನೆಟ್ವರ್ಕು ಸಿಗುತ್ತೆ, ಮತ್ತೆ ಇದು ಸಿಗುತ್ತೆ. ಚಾಕು, ನೈಲ್ ಕಟ್ಟು ಏನೂ ತರೋಂಗಿಲ್ಲ. ಯಾಕೆ ಅದು ಅಂತಂದರೆ, ಕೆಲವರು ಅವ್ರ ಹೆಸರುಗಳು ಬರೆದು ಹೋಗೋದು, ಮರಗಳನ್ನು ಕೆತ್ತಿ ಹೆಸರು ಬರೆದು ಹೋಗ್ತಾರೆ. ಆ ಮರ ಎಷ್ಟೋ ವರ್ಷಗಳು ಸತ್ತೋಗುತ್ತೆ. ಆದ್ರಿಂದ ಅವೆಲ್ಲ ಬಿಡ್ತಾ ಇಲ್ಲ, ಅವೆಲ್ಲ ನಿಷೇಧ ಮಾಡಿದ್ವಿ. ಇಲ್ಲಿಂದ ಕುಮಾರ ಪರ್ವತ 7 ಕಿಲೋಮೀಟರ್. 7 ಕಿಲೋಮೀಟರ್. ಅಲ್ಲಿಂದ ನಮ್ಮ ಇನ್ನೊಂದು ಗಿರಿಗದ್ದೆ ಚೆಕ್ ಪೋಸ್ಟಿಗೆ 5 ಕಿಲೋಮೀಟರ್, 6 ಕಿಲೋಮೀಟರ್. ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ 5 ಕಿಲೋಮೀಟರ್. 18 ಕಿಲೋಮೀಟರ್ ಆಗುತ್ತೆ. ಬೀದಳಿ APC ಇಂದ 18 ಕಿಲೋಮೀಟರ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗುತ್ತೆ. ಶಂಕರ್ ಸರ್, ತುಂಬಾ ಧನ್ಯವಾದಗಳು. ಆಯ್ತು. ನೀವು ಮಾಡ್ತಿರೋ ಕೆಲಸ ನಮ್ಮ ಪ್ರಕೃತಿಗೆ ಒಂದು
ಮಾಡ್ಬೇಕಾಗಿದ್ದ ಅಂತದ್ದು. ಯಾಕಂದ್ರೆ ನಾವು ಮೊದ್ಲು ನೋಡಿದ್ವಿ, ತುಂಬಾನೇ ಕಷ್ಟ ಆಗ್ತಿತ್ತು. ಹೌದೌದು. ಭಾರಿ ಒಳ್ಳೇದಾಗಿದೆ. ಹೌದು, ಕೆಲವರಿಗೆ ಕೋಪ ಬರುತ್ತೆ, ಕೆಲವರು ಅರ್ಥ ಮಾಡ್ಕೊತಾರೆ, ಏನಪ್ಪಾ ಇಷ್ಟೆಲ್ಲ ಎಳೆದು ಬ್ಯಾಗ್ ಎಲ್ಲ ನೋಡ್ತಾರೆ. ಸವಿಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ಹೌದೌದು. ಕರೆಕ್ಟ್, ನೀವು ಮಾಡ್ತಿರೋದು. ಧನ್ಯವಾದಗಳು. ಆಯ್ತು ಸರ್, ಅದೇ ತಮ್ಮ ಸಹಕಾರಗಳಿದ್ರೆ ನಾವು ನೀಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಡೆಫಿನೆಟ್ಲಿ ಸರ್, ನಮ್ಮ ಸಹಕಾರ ಯಾವಾಗ ಇದ್ದೇ ಇರುತ್ತೆ. ಸರಿ ಸರ್, ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ತರ ಒಂದು ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆಲಸ. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಇವತ್ತು ಟ್ರೆಕ್ ನೋಡೋಣ. ಸೊ ಪ್ರಾರ್ಥನೆ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಇವಾಗ ನಮ್ಮ ಟ್ರೆಕ್ ಸ್ಟಾರ್ಟ್ ಆಯ್ತು. ಒಂದು ಒಳ್ಳೆ ಪ್ರಾರ್ಥನೆಯಿಂದ ಶುರು ಆಯ್ತು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ದೇವರು ನಮಗೆಲ್ಲ ಒಂದು ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮುಗಿಸಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಪೀಕ್ 7 ಕಿಲೋಮೀಟ್ರ್, ಅಲ್ಲಿಂದ 12 ಕಿಲೋಮೀಟ್ರ್. ಸೊ ಒಟ್ಟು 18 ಕಿಲೋಮೀಟ್ರ್ ಇದೆ ಟ್ರೆಕ್. ನೋಡೋಣ. ಸೊ ಇಲ್ಲಿ ಪುಷ್ಪಗಿರಿ ಚಾರಣ ಆರಂಭ ಅಂದರೆ ಇಲ್ಲಿಂದ ಅಫಿಷಿಯಲ್ ಆಗಿ ಶುರು ಆಯಿತು. ಅಲ್ಲಿಂದ APC ಇಂದ ಒಂದು 100 ಮೀಟ್ರ್ ಇದೆ ಅಂದ್ಕೊಳ್ಳಿ. ಆಮೇಲೆ ಈಗ ಈ ಬ್ರಿಡ್ಜ್ ಒಂದು ಸ್ವಲ್ಪ ರಿಕಾಲ್ ಆಗ್ತಾ ಇದೆ, ಬಟ್ ಅವಾಗ ಇಷ್ಟು ಚೆನ್ನಾಗಿರೋ ಬ್ರಿಡ್ಜ್ ಇರಲಿಲ್ಲ ಅನ್ಕೊಳ್ತೀನಿ. ಕೆಳಗಿಂದ ಹೊಳೆಯಿಂದ ನಡ್ಕೊಂಡು ಹೋಗಿದ್ವಾ ಅಂತ. ಇದೆಲ್ಲ ಸಿಮೆಂಟ್ ಎಲ್ಲ ಇರಲಿಲ್ಲ ಬಿಡಿ, ಪಕ್ಕ. ಇದು ಏನ್ ಸರ್ ಇದು, ಒಳ್ಳೆ ಭೂಕಂಪ ಆಗ್ತಾ ಇದೆ ಇದು. ಓ, ಫುಲ್ ಅಲ್ಲಾಡ್ತಾ ಇದೆ. ಇದು ಬ್ರಿಡ್ಜ್ ಇರ್ಲಿಲ್ಲ ಅವಾಗ. ಬೇಕು ಅಂತ ಅಲ್ಲಾಡಿಸ್ತಾ ಇರೋದ ಅಥವಾ ಕತ್ಲೆ ಇದೆ. ನಾವು APC ಹೊರಟು ಒಂದು 600 ಮೀಟರ್ ಬಂದಿದ್ದೀವಿ. ಸೊ ಇದು ಇನಿಷಿಯಲ್ ಕಾಡು, ಒಂಥರ ಕಾಡಲ್ಲೇ ಹೋಗ್ತೀವಿ. ಮಳೆಗಾಲದಲ್ಲಂತೂ ವಿಪರೀತ ಜಿಗಣೆಗಳು ಇರ್ತವೆ. ಫಸ್ಟ್ ಟೈಮ್ ಹೋದಾಗ ನನ್ನ ಜೀವನದ ಮೊದಲನೇ ಜಿಗಣೆ ಅನುಭವ ಪಡೆದಿದ್ದೆ ಕುಮಾರ ಪರ್ವತದಲ್ಲಿ. ಅದು ನೋಡ್ಬಿಟ್ಟು ಹೆದರಿ ಓಡ್ತಾ ಇದ್ವಿ. ಆ ಥರ ಇತ್ತು ಅವಾಗ. ಅದಾದಮೇಲೆ ಅಭ್ಯಾಸ ಆಗೋಯ್ತು. ಇವಾಗ ಜಿಗಣೆ ಲೆಕ್ಕ ಇಲ್ಲ. ಇವಾಗ ನಾವು 5 ಜನ ಬೆಂಗಳೂರಿಂದ ಬಂದಿದ್ದು. ಚೆನ್ನಾಗಿತ್ತು. ರಾತ್ರಿ ನಿದ್ದೆ ಆಗಿಲ್ಲ ಬಸ್ಸಲ್ಲಿ, ಆದರೂ ಚೆನ್ನಾಗಿದೆ. ನಂದು ಬೀಡಳ್ಳಿ ಕಡೆಯಿಂದ ಇದು 3ನೇದು, ಇದು 3rd ಟೈಮ್. ನಿಂದು ಲೆಕ್ಕ ಇಲ್ಲ ಬಿಡೋಣ. ಇಲ್ಲಿ ನಮ್ಮ ಗುರುಗಳೆಲ್ಲ ತಿಂಡಿ ತಿಂತಾ ಇದ್ದಾರೆ, ಟ್ರೆಕ್ ಗುರುಗಳು. ಸರಿ, ಯಾವ ಪ್ರಸಾದ ಹಂಚ್ತಾ ಇದ್ದೀರಾ? ಕಾಫಿ ಬಿಸ್ಕೆಟ್ ಎಂತ ಮಾರ್ರೆ ನಿಮ್ದು ಪಿರಿ ಅಲ್ಲ? ನಿಮ್ಗೆ ಮಂಡ್ಯ ಸರಿ ಉಂಟಾ? ಪ್ಲಾಸ್ಟಿಕ್ ತರಬಾರ್ದು ಅಂದ್ರೆ ಎಲ್ಲ ತಂದಿದ್ರಲ್ಲ ನೀವು.
ಚಂದ್ರ ನಿಂಗೆ ಮಂಡ್ಯ ಸೌಂಡ್ ಆದ್ರೆ ರೌಂಡ್ ಉಂಟು ಸ್ವಾಮಿ ಅನ್ಬೇಕು. ಮೊಸರು ನಮ್ಮ ಪ್ರಯಾಣ ಸಾಗಿದೆ. ಇವಾಗ ಒಂದೇ ಆದ ಇನ್ನೊಂದು ಬ್ಯಾಚ್ ಬರ್ತಾ ಇದೆ ಹಿಂದೆ. 1.25 ಕಿಲೋಮೀಟರ್ 1.5 ಕಿಲೋಮೀಟರ್ ಬಂದ್ವಿ. ಟೈಮ್ ಆಗಿದೆ 7:17. ಸೊ ಅಲ್ಲಲ್ಲಿ ರಿಲ್ಯಾಕ್ಸ್ ಆಗಿ ಬರ್ತಾ ಇದ್ದೀವಿ, ಏನಂತ ಇದಿಲ್ಲ ಅರ್ಜೆಂಟ್. ಕೇವಲ ನೀರು ಯಾರಾದ್ರೂ ತುಂಬಿಸ್ಕೊಳಂಗಿದೆ ತುಂಬಿಸ್ಕೊಂಡ್ಬಿಟ್ಟು ಟಾಪ್ ಅಪ್ ಕುಡೀರಿ ಹಾಗಾದ್ರೆ. ಇನ್ನ 5 ಕಿಲೋಮೀಟರ್ ಅಂದ್ರೆ ಈಗ ನಾವು ಅಲ್ಲಿ ಎಪಿಸಿಂದ 2 ಕಿಲೋಮೀಟರ್ ಬಂದ್ವಿ. ಓಹೋ ಸಿಕ್ಕಾಬಿಟ್ಟೆ ಜನ. ಸುಮಾರು ಈ ತರ ಮರಗಳು ಬಿದ್ದಿರೋದನ್ನ ಎಲ್ಲ ದಾಟ್ಕೊಂಡು ಮುಂದೆ ಸಾಕ್ತಾ ಇದೆ. ನಾವು ಅಣ್ಣ ಫುಲ್ ಹೀರೋ ತರ ಕಾಣಿಸ್ತಾ ಇದ್ದಾನೆ. ಜನ ಇವಾಗ ಇನ್ನೊಂದು ಬ್ಯಾಚ್ ಬಂದ್ಬಿಡ್ತು, ಫುಲ್ ರಶ್ ಆಗ್ಬಿಡ್ತು. ಫಸ್ಟ್ ನಾವು ಶುರು ಮಾಡಿದಾಗ ನಾವು ಒಬ್ಬರೇ ಇದ್ವಿ, ನಾವು 5 ಜನ ಮಾತ್ರ ಇದ್ವಿ. ಆದರೆ ಇವಾಗ ಜನ ಜಾಸ್ತಿ ಆಗ್ಬಿಟ್ರು. ಇವರು ಎಲ್ಲರೂ ಕುಕ್ಕೆಗೆ ಹಿಡಿತಾರಂತೆ, ಎಲ್ಲ ಬೆಂಗಳೂರು ಬ್ಯಾಚು, ಯಾವುದೋ ಒಂದು ಟ್ರೆಕ್ಕಿಂಗ್ ಕ್ಲಬ್ಬು. ಇಲ್ಲೂ ನೀರಿದೆ ನೋಡ್ರಪ್ಪ. ಲಾಸ್ಟಾ 3 ಕಿಲೋಮೀಟರ್ ಹತ್ರ ಇನ್ನೊಂದು ಸಿಗತ್ತೆ ಅಂತ ಹೇಳಿದ್ದು. ಚೆನ್ನಾಗಿ ಬರ್ತಾ ಇದೆ ಅಲ್ಲಿ. ಈಗ ಬಂದ್ವಿ 2.5 ಕಿಲೋಮೀಟರ್. ಇಲ್ಲೂ ನೀರಿದೆ ನೋಡಿ, ಸಾಲು, ಚಾರಣಿಗರ ಸಾಲು. ದೊಡ್ಡಿ ಅಂತ, ಕುದುರೆ ದೊಡ್ಡಿ ಅಂದ್ರೆ ಇಲ್ಲಿ ಆ ಕಾಲದಲ್ಲಿ ಏನಾದ್ರು ಇತ್ತ ಏನೋ ಗೊತ್ತಿಲ್ಲ. ಏನ್ ಸರ್ ಕುದುರೆ ದೊಡ್ಡಿ? ಹಾ, ಕುದುರೆಗಳದ್ದು. ಇಲ್ಲೇನೋ ಒಂದು ಶೆಡ್ ಮಾಡಿದ್ದಾರೆ, APC ಇರ್ಬೇಕು. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ. ನಾವು ಒಂದು 3 ಕಿಲೋಮೀಟರ್ ಬಂದ್ವಿ. ಇನ್ನ ಒಂದು 4 ಕಿಲೋಮೀಟರ್ ಇದೆ. ಇನ್ನು ನಮ್ಮ ಪ್ರಯಾಣ ಕಾಡಲ್ಲೇ ಸಾಗಿದೆ. ಅದಾದಮೇಲೆ ಬಂಡೆಯಿಂದ ಓಪನ್ ಗ್ರಾಸ್. ಈಗೀಗ ತುಂಬ ಜನ ಆಗ್ಬಿಟ್ರು. ಕುಮಾರ ಪರ್ವತ ಒಂದು ಕಾಲದಲ್ಲಿ ಎಷ್ಟು ದೊಂಬಿ ಇತ್ತು ಅಂದರೆ, ನಾವು 2ನೇ ಸರಿ ಬಂದಾಗ ಒಂದು ನನ್ನ ತಿಳಿದ ಪ್ರಕಾರ ಒಂದು 2,000 ರಿಂದ 5,000 ಜನ ಇದ್ರು. ಇವಾಗ ಆ ಥರ ಇಲ್ಲ. ಎಲ್ಲ ಒಂದು ಬ್ರೇಕ್ ತಗೋತಾ ಇದ್ದೀವಿ, ಚಿಕ್ಕಿ ಬ್ರೇಕ್ ಹುಡುಗ ಈ ಕುಮಾರ ಪರ್ವತದ ಮುಂದೆ ನಿಂತ್ಕೊಂಡಿದ್ದಾನೆ. ಅಲ್ಲಿಗೆ ಹೋಗ್ಬೇಕು ನಾವು. ಅದೇ ಕುಮಾರ ಪರ್ವತ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಇದೆ. ಸುಂದರ ತೋರಣ, ಮಧ್ಯೆ ಸೂರ್ಯನ ಕಿರಣಗಳು ಒಂಥರ ಗೋಲ್ಡನ್ ರೇಸ್ ಥರ ಆಗಿಬಿಟ್ಟಿದೆ. ನಮ್ಮ ಪ್ರಯಾಣ ಇನ್ನು ಅರ್ಧ ಬಂದಿದ್ದೀವಿ, ಇನ್ನು ಅರ್ಧ ಇದೆ.
ನಮ್ಮ ಚಂದ್ರಂದು ಎಷ್ಟು 4-5 ಏನೋ ನಿನ್ನ 4ನೇದು ದಂಡಯಾತ್ರೆ 4ನೇ ದಂಡಯಾತ್ರೆ ಚಂದ್ರಂದು. ನಮ್ಮ ಶಾಂತಿಯವ್ರದ್ದಂತೂ ಲೆಕ್ಕ ಇಲ್ಲ. ನಮ್ಮದು 7ನೇದು ಇದು. ಕುಮಾರ ಪರ್ವತ ಒಂಥರ ಯಾರೇ ಸ್ಟೆಮಿನಾ ಟೆಸ್ಟ್ ಮಾಡ್ಕೋಬೇಕು ಅಂದರೆ ಒಂದ್ಸರಿ ಹತ್ತಿ ಇಳಿಬೇಕು, ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಸೂರ್ಯನ ಕಿರಣಗಳು. ವ್ಯೂ ಪಾಯಿಂಟ್ ಇಲ್ಲಿಂದ ಸೋಮವಾರಪೇಟೆ ಕಡೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಏನಿದೆ ಎಲ್ಲ ಮೋಡ ಇದೆಯಲ್ಲ, ಕಾಣಿಸ್ತಾ ಇದೆಯಾ ವ್ಯೂ? ನಮ್ದು ಇದೆಲ್ಲ ಯತೀಶ್ ಮನೆದು, ಯತೀಶ್ ಮನೆ ಗುಡ್ಡಗಳು ಇದೇ ಇರ್ಬೇಕು ಎದುರಿಗೆ. ಅಲ್ಲಿಂದ ಕಾಣಿಸ್ತಿತ್ತಲ್ಲ ಅವಾಗ. ತುಂಬಾ ದೊಡ್ಡ ಹಾ, ಏನಂದರೆ ನಮ್ಮ ಗುರಿ ಇನ್ನು 3 ಕಿಲೋಮೀಟ್ರ್ ಇದೆ. ಅಂದರೆ ಕುಮಾರ ಪರ್ವತ ತುದಿ ಹತ್ತಕ್ಕೆ. ಅಲ್ಲಿಂದ ಇನ್ನು 11-12 ಕಿಲೋಮೀಟ್ರ್ ಕೆಳಗೆ ಇಳಿಯೋದಿರುತ್ತೆ. ಸೊ ಈ ಕಡೆಯಿಂದ ಕೂಡ ಏನಂದರೆ ನಿಮಗೆ ಫ್ಲ್ಯಾಟ್ ಸಿಗಲ್ಲ, ಕಂಟಿನ್ಯೂ ಹತ್ಕೊಂಬರ್ತಾನೆ ಹೋಗ್ತೀವಿ. ಆಮೇಲೆ ಈ ಒಂದು ಕುಮಾರ ಪರ್ವತ ಬಹಳಷ್ಟು ಮೆಮೊರೀಸ್ ಇದ್ದಾವೆ. ನಾವು ಮೊದಲನೇ ಸಲ ಕುಮಾರ ಪರ್ವತ ಹತ್ತಬೇಕಾದ್ರೆ ಅದು ಬೇಸಿಗೆ ಇತ್ತು. ಆದರೂ ಭಯಂಕರ ಮಳೆ, ಜಿಗಣೆಗಳ ಕಾಟ, ಗುಡುಗು ಸಿಡ್ಲು, ರಾತ್ರಿ ಕಷ್ಟಪಟ್ಟು ನಾವು ಆ್ಯಕ್ಚುಲಿ ಬೆಳದಿಂಗಳ ಟ್ರೆಕ್ಕಿಂಗ್ ಅಂತ ಇಟ್ಕೊಂಡಿದ್ವಿ. ಸೊ ಅದು ಒಂಥರ ಮಾನ್ಸೂನ್ ಥರ ಆಗೋಯ್ತು. ಸೆಕೆಂಡ್ ಟೈಮ್ ಬಂದ್ಬಿಟ್ಟು ನಾವು ಪ್ರಕೃತಿ ಪಯಣ ಕಡೆಯಿಂದ ಬಂದಿದ್ವಿ. ಆವಾಗ ನನ್ನ ಮಗಳು ಫಸ್ಟು ಟ್ರೆಕ್, ಅವಾಗಿನ್ನ ಅವಳು 7th or 8th ಇರಬೇಕು. ಸೊ ನಾವು ಮೇಲೆ ಕ್ಯಾಂಪೆಲ್ಲ ಮಾಡಿ ಅದು ಒಂಥರ ಅನುಭವ. ಇನ್ನೂ ಒಂದು 2 ಸರಿ ಏನಂದರೆ ಒನ್ ಡೇನಲ್ಲೇ ಹತ್ತಿ ಇಳಿಯೋದು, ಅದು ಕೂಡ 2 ಸರಿ ಆಗಿದೆ, ಇದು 3ನೇ ಸರಿ. ಸೊ ಅದಕ್ಕೆ ಬಿಟ್ಟು ಇನ್ ಬಿಟ್ವೀನಲ್ಲಿ ಮತ್ತೆ ಒಂದು ಸರಿ ಟ್ರೆಕ್ ಮಾಡಿದ್ವಿ. ಸೊ ಆ ಥರ ತುಂಬ ಕುಮಾರ ಪರ್ವತ ಭಾಳಷ್ಟು ಗೋಲ್ಡನ್ ಮೆಮೊರೀಸ್ ಇದೆ. ಸೊ ಇಲ್ಲಿಂದ ಇನ್ನು 3 ಕಿಲೋಮೀಟ್ರ್ ನನ್ನ ಪ್ರಕಾರ ಇನ್ನೊಂದು 1.5-2 ಅವರ್, ಮ್ಯಾಕ್ಸಿಮಮ್ 2 ಅವರ್ ಅಲ್ಲಿ ಕುತ್ಕೊಂಡು ಹೋದರು 2 ಅವರ್ಸಲ್ಲಿ ಹೋಗ್ಬಿಡ್ತೀವಿ. ಏನೂ ಇರಲಿಲ್ಲಪ್ಪ, ಹಂಗೆ ಆಗ್ತೀವಿ. ಇಲ್ಲಿ ಮೊದಲನೆಯ ಬಂಡೆ ಜಾರುತ್ತದೆ, ಎಡಗಡೆಯಿಂದ ಹಗ್ಗದ ಸಹಾಯದಿಂದ ಮುಂದೆ ಹೋಗಬಹುದು ಅಂತ ಹಾಕಿದ್ದಾರೆ. ಮಳೆಗಾಲದಲ್ಲಿ ತುಂಬ ಜಾರಬಹುದು. ನಾವು ಮೊದಲೆರಡು ಸರಿ ಬಂದಾಗ ಯಾವ ಹಗ್ಗ ಇರಲಿಲ್ಲ ಅವಾಗ. ಇಲ್ವಾ? ಕೆಸರಾಗ್ಬಿಟ್ಟಿದೆ ಇದು ಮಾಯ್ಚ್. ವಾವ್, ವ್ಯಾಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಸೂಪರ್. ಬಾರೋ ಬಾರೋ ರಣಧೀರ, ಬಾರೋ ಹಿಮಾಲಯ ಸರ್ದಾರ. ಸಾಕು ಬಾ. ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ತಣ್ಣಗಿದೆ, ಅದರಿಂದ ಆಯಾಸ ಕಡಿಮೆ. ಆಮೇಲೆ ನಾವು ಈ ಕಡೆಯಿಂದ ಗ್ರಾಸ್ ಲ್ಯಾಂಡ್ ತುಂಬ ಕಡಿಮೆ ಸಿಗುತ್ತೆ. ಅದ್ರ ಮೇಲೆ ಒಂದು ವಿಮಾನ ಹೋಗ್ತಾ ಇದೆ, ನೀಟಾಗಿ ಗೆರೆ ಎಳೆದಾಗಿದೆ ನೋಡಿ. ಇದು 2ನೇ ಬಂಡೆ ಅಣ್ಣ. ಸೊ ಇದು 2ನೇ ಬಂಡೆ. ಇದು ಹತ್ತದು ಅಂದರೆ ಅಲ್ಲಿಗೆ ಮ್ಯಾಕ್ಸಿಮಮ್ ಟ್ರೈಲ್ ಮುಗ್ದಂಗೆ ಲೆಕ್ಕ. ಸೊ ನಾವು ಡಿಸೈಡ್ ಮಾಡಿದ್ದು ತಿಂಡಿ ಮೇಲೇ ತಿನ್ನೋಣ ಅಂತ, ಎಲ್ಲ ಮನೆಯಿಂದ ತಗೊಂಬಂದಿದ್ದೀವಿ. ಸೊ ಹಾಗಾಗಿ ಊಟ ತಿಂಡಿದೇನು ಕೊರತೆ ಇಲ್ಲ ಇವತ್ತು.
ಅಲ್ಲಿ ನೋಡಿ ವಿಮಾನ. ಬಾರೋ ಬಾರೋ ಬಾರೋ. ನಮ್ಮ ಜ್ಞಾನಿಯವರು ಆಮೇಲೆ ಚಂದ್ರು ಬಂಡೆಕಲ್ನ ಭೇದಿಸ್ಕೊಂಡು ಮುನ್ನುಗ್ಗುತ್ತಾ ಮುನ್ನುಗ್ಗುತ್ತಾ ತುತ್ತತ್ತಿದೆಯ ಕೊನೆಯ ಹಂತದಲ್ಲಿ ನೋಡೋಣ. Come on. Come on. Yes, you can do it. Come on. Come on, ನಮ್ಮ ಕ್ಯಾಪ್ಟನ್ ಸರ್ ಇಲ್ಲಿ ಬರ್ತಾ ಇದಾರೆ. ಅದು ನೋಡು, ಹಂಗೆ ಹಂಗೆ ಕೈ ಇತ್ತು. ಪುಷ್ಪಗಿರಿ ಅಂದ್ರೆ ಕುಮಾರ ಪರ್ವತ. ಈ ಕಡೆ ಕೊಡಗಿನವರು ಪುಷ್ಪಗಿರಿ ಅಂತಾರೆ, ಈ ಕಡೆ ದಕ್ಷಿಣ ಕನ್ನಡದ ಕುಮಾರ ಪರ್ವತ ಅಂತಾರೆ. ಸೊ ಇನ್ನೂ 2 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಕಷ್ಟದ ಸ್ಟ್ರೆಚ್ ಮುಗೀತು. ಈಗ 2 ಕಿಲೋಮೀಟರ್ ಸ್ವಲ್ಪ ಫ್ಲಾಟ್ ಸಿಗುತ್ತೆ. ಬಂಡೆಗಳೆಲ್ಲ ಹತ್ತಿ ಮತ್ತೆ ಒಂದು ಕಾಡು ಪ್ರದೇಶಕ್ಕೆ ಬಂದ್ವಿ. ಅಲ್ಲಿ ಒಂದು 2ನೇ ಬಂಡೆ ಹತ್ರ ಸ್ವಲ್ಪ ಸುಮಾರು ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಆಮೇಲೆ ಇನ್ನು 1 4 ಅಂದರೆ 5 ಇನ್ನು 2 ಕಿಲೋಮೀಟ್ರ್ ಅಂತೇಳಿ ಬೋರ್ಡ್ ಇತ್ತು. ಬಹುಶಃ 1.5 ಕಿಲೋಮೀಟ್ರ್ ಇರ್ಬೋದು, ಒಂದು ಅರ್ಧ ಕಿಲೋಮೀಟ್ರ್ ಬಂದಿದೆ. ಕುಮಾರ ಪರ್ವತ ಯಾವಾಗಲೂ ಕರ್ನಾಟಕ ಟ್ರೆಕ್ಕಿಂಗ್ ಜಾಗದಲ್ಲಿ ಒಂಥರ ಟಾಪಲ್ಲಿ ಬರ್ತದೆ. ಸೊ ಇಲ್ಲಿಂದ ಇನ್ನು ಕುಮಾರ ಪರ್ವತ 1-1.5 ಕಿಲೋಮೀಟ್ರ್ ಇದೆ ಫೈನಲ್. ಸೊ ಇನ್ನು ಅಪ್ಪು ಆಯಿತು ಅಂತ ಕಾಣುತ್ತೆ. ಏನಿದ್ರಿ ಇನ್ನು ಡೌನೇ ಅಲ್ವಣ್ಣ? ಹಾಂ, ಅಪ್ಪೇನಾ? ಪುಷ್ಪಗಿರಿ 1 ಕಿಲೋಮೀಟರ್. 7 ಕಿಲೋಮೀಟ್ರು. ಈ ಕಡೆ ಅಲ್ಲೊಂದು ಸಣ್ಣ ಬೋರ್ಡ್ ಕಾಣಿಸ್ತಾ ಇದೆ. ಹಿರಿಗದ್ದೆ ಕುಕ್ಕೆಗೆ ಹೋಗೋ ರೋಡು ಟ್ರಯಲ್ಲು. ಅಲ್ಲೊಂದು ಸಣ್ಣ ಬೋರ್ಡ್ ಕಾಣಿಸ್ತಾ ಮಜ್ಜಾಗತ್ತೆ ಬೋಲ್ಡ್. ಸೊ ಇದು ಜಂಕ್ಷನ್, ಕುಮಾರ ಪರ್ವತ ಜಂಕ್ಷನ್. ಈ ಕಡೆ ಬೀದಳ್ಳಿ, ಸೋಮಾರಪೇಟೆ, ಈ ಕಡೆ ಹಿರಿಗದ್ದೆ, ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿಂದ ಕುಮಾರ ಪರ್ವತ ಇನ್ನೊಂದು 30-35 ಕಿಲೋಮೀಟರ್ ಇದೆ. ತಂಗಾಳಿ ಅಲ್ಲ, ಇದು ಬಿರುಗಾಳಿ ಬೀಸ್ತಾ ಇದೆ. ಒಳ್ಳೆ ತಣ್ಣಗಿದೆ, ಮೋಡದಲ್ಲಿ ಎಲ್ಲ ಮುಚ್ಚಾಗ್ಬಿಟ್ಟಿದೆ. ಈ ಮಾರ್ಕ್ ಅವತ್ತು ನೋಡಿದ್ದೀವಿ. ಈ ಮಾರ್ಕ್ ನೋಡಿದಿರಲ್ವಾ? ಈ ಕಡೆ ಇಲ್ಲೊಂದು ಜಂಕ್ಷನ್ ಹಾಕಿದಾರೆ ನೋಡಿ. ಸೊ ನಿಮಗೆ ಯಾರಿಗೆ ಕುಕ್ಕೆ ಹೋಗ್ಬೇಕೋ ಈ ಕಡೆ ಲೆಫ್ಟಿಗೆ ಹೋಗ್ಬಿಡಿ, ಸೋಮವಾರಪೇಟೆಗೆ ರೈಟಿಗೆ ಹೋಗ್ಬಿಡಿ. ಅಕಸ್ಮಾತ್ ದಾರಿ ತಪ್ಪಿದ್ರು ಅಂದರೆ ಮತ್ತೆ ನಿಮಗೆ ಯಾವ ದಾರಿ ಸಿಗುತ್ತೋ ಅದಕ್ಕೆ ಹೋಗಿ. ನಮ್ಮ ಅಣ್ಣ 10 ವರ್ಷ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟ. ನಾವು ನಮ್ಮ ಪ್ರಕೃತಿ ಪಯಣದ ಮೊದಲನೆಯ ಟ್ರೆಕ್ ಇದೇ ಕುಮಾರ ಪರ್ವತ. ಇದೇ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ. ಒಳ್ಳೆ ಜಾಗ ಇತ್ತಲ್ಲ ಇದು? ಇತ್ತು. ಸೊ ಇದೇ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ. ಸಾವಿರಾರು ಜನ ಇದ್ರು ಅವಾಗ ನೋಡಿ. 360 ಡಿಗ್ರಿ ವ್ಯೂ. ಇನ್ನು ಮೇಲೆ ಹೋದ್ಮೇಲೆ ಚೆನ್ನಾಗಿರುತ್ತೆ. ಬಂತ? ಅಯ್ಯೋ, ಕುಮಾರ ಪರ್ವತ ಬಂದೇ ಬಿಡ್ತು. ಜೈ ಕುಮಾರ ಪರ್ವತ ಬಂದೇ ಬಿಡ್ತು ನೋಡಿ. ಇದೇನು ಹತ್ತದಂಗೆ ಅನಿಸ್ಲಿಲ್ಲ ಈ ಸರಿ. ಬೀಡಳ್ಳಿ ಕಡೆಯಿಂದ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದ್ವಿ. ಇದು ನನ್ನ 7ನೆಯ ಒಂದು ದಂಡಯಾತ್ರೆ. ಅವಾಗೆಲ್ಲ ಕ್ಯಾಂಪಿಂಗ್ ದಿನಗಳೇ ಒಂಥರ ಬೇರೆ. ಓಕೆ, ಕಾಲ ಬದಲಾಗ್ತಾ ಇದ್ದಂಗೆ ಎಲ್ಲವೂ ಬದಲಾಗೋಯ್ತು. ಒಳಗಡೆ ಈಶ್ವರ ಕುತ್ಕೊಂಡಿದ್ದಾನೆ. ಇದೆ ನಮ್ಮ ಕುಮಾರ ಪರ್ವತ. ನಾವು ಎಷ್ಟು 6:30ಕ್ಕೆ ಶುರು ಮಾಡಿದ್ವಾ? 6:40ಕ್ಕೆ ಶುರು ಮಾಡಿದ್ವಿ. 9:57 ಆಗಿದೆ.
10 ಗಂಟೆ ಲೆಕ್ಕ. ಸೊ ತುಂಬ ರಿಲ್ಯಾಕ್ಸ್ ಆಗಿ ಅಂತ ಅರ್ಜೆಂಟ್ ಮಾಡ್ಕೊಳ್ಳಾರ್ದೆ. ಸೊ ಒಂಥರ ತುಂಬ ಕೂಲಾಗಿ ಬಂದ್ವಿ, ಆರಾಮಾಗಿ, ಏನು ಹದ್ದಂಗೆ ಅನಿಸ್ಲಿಲ್ಲ. ಬನ್ನಿ ನೋಡೋಣ, ಈಗ ದೇವ್ರು ನೋಡ್ಕೊಂಬರೋಣ. ಇಲ್ಲಿಗೆ ನಾವು ಕುಮಾರ ಪರ್ವತ ತುದಿಗೆ ಬಂದ್ವಿ. ಇಲ್ಲಿನ ಕಂಟಿನ್ಯೂ ಜರ್ನಿ ಮತ್ತೆ ನನ್ನ 2ನೇ ಎಪಿಸೋಡಲ್ಲಿ ಮಾಡ್ತೀನಿ, ಯಾಕಂದರೆ ತುಂಬ ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಎಪಿಸೋಡಲ್ಲಿ ಬರ್ತೀನಿ. ಇಲ್ಲಿಂದ ಮುಂದಿನ ನಮ್ಮ ಜರ್ನಿ ಹೇಗಿತ್ತು ಏನು ಅಂತ ತಪ್ಪದೇ ಸೆಕೆಂಡ್ ಜರ್ನಿ ನೋಡಿ. ಥ್ಯಾಂಕ್ ಯು.